ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ, ನಿಮ್ಮ ಮಾತು ನಾನು ಯಾವತ್ತಾದ್ರೂ ಮೀರ್ತೀನ? ಹೇಳಿಮ್ಮ. ಅಯ್ಯಯ್ಯೋ, ಇದು ಮಾತು ಮೀರೋ ಪ್ರಶ್ನೆ ಅಲ್ಲ ಬೀಗ್ರೆ. ಸಮಯಕ್ಕೂ ಮೀರಿ ಏನೋ ಆಗ್ಬಾರ್ದು ಅನ್ನೋ ಕಾಳಜಿ ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿಮ್ಮ. ನಾನು ನನ್ನ ಮಗಳನ್ನ ಅಳಿಯಂದ್ರನ್ನ ಒಟ್ಟಿಗೆ ಇರೋದಕ್ಕೆ ಬಿಟ್ಟೇ ಇಲ್ಲ, ದೂರ ದೂರನೇ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಮಾತು, ಅಳಿಯಂದ್ರ ಪಕ್ಕ ನಾನು ಮಲ್ಕೋತಾ ಇದ್ದೀನಿ. ಪಾಪ ಅವ್ರಿಗೆ ಎಷ್ಟು ಮುಜುಗರ ಆಗ್ತಾ ಇದೆಯೋ, ಬೇಜಾರಾಗ್ತಾ ಇದೆಯೋ ಏನೋ. ಆದರೆ ಅವರಿಬ್ರನ್ನ ಮಾತ್ರ ಒಟ್ಟಿಗೆ ಬಿಟ್ಟಿಲ್ಲಮ್ಮ. ಮಾತಾಡದೆ ಮಗು ಥರ ಇರ್ತಾರೆ. ಅವ್ರಿಗೆ ಯಾಕೆ ಹೀಗೆ ಮಾಡ್ತಾರೆ ಅಂತ ಅನ್ನಿಸ್ಬಹುದು. ಆದ್ರೆ ನಾವು ಏನೇ ಮಾಡಿದ್ರು ಅವ್ರು ಒಳ್ಳೇದಕ್ಕೆ ಅಲ್ವಾ ಬೀಗ್ರೆ? ನಿಜಮ್ಮ, ನಮ್ಮ ಜೀವ ಇರೋದೇ ಅವ್ರಿಗೋಸ್ಕರ. ಅವ್ರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದ ಹಾಗೆ. ಏನದು ಸೌಂಡು? ಹೊರಗಿದ್ದೀರಾ? ಅದು ಲೀಲಾ ಮತ್ತೆ ಅಳಿಯಂದ್ರು ಇಬ್ರು ಚಾಲೆಂಜ್ ಹಾಕೊಂಡಿದಾರಮ್ಮ. ಅಳಿಯಂದ್ರು ನಾನೇ ಮಾರ್ಕೆಟ್ಗೆ ಹೋಗಿ ತರಕಾರಿ ಖರೀದಿ ಮಾಡಿ ಮನೇಲಿ ಅಡಿಗೆ ಮಾಡ್ತೀನಿ ಅಂದಿದ್ದಾರೆ. ಅದಕ್ಕೆ ಅವರನ್ನ ಮಾರ್ಕೆಟಿಗೆ ಕರ್ಕೊಂಡ್ ಬಂದಿದ್ದೀನಿ. ಏನು, ರಾಮನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದೀರಾ? ಅಯ್ಯೋ ಭಗವಂತ. ಯಾಕಮ್ಮ, ಏನಾಯ್ತು? ಅಯ್ಯೋ ಬೀಗ್ರೆ, ಅದನ್ನ ಹೇಳಕ್ಕಾಗಲ್ಲ. ಎಲ್ಲಿ ನನ್ನ ಮಗ? ತರಕಾರಿ ತಗೋತೀನಿ ಅಂತ ಹೋದ್ರು, ನೋಡ್ತಾ ಇದ್ದೀನಿ. ಸಿಕ್ಕಿದ್ನಾ? ಇನ್ನೂ ಇಲ್ಲಮ್ಮ, ನೋಡ್ತಾ ಇದ್ದೀನಿ. ಅಯ್ಯೋ ಬೇಗ ನೋಡಿಪ್ಪ. ಯಾಕಮ್ಮ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಅಂಥದ್ದೇನಾಯ್ತು ಹೇಳಿ. ಅದು ಅದು ಅವನಿಗೆ ಧೂಳು ವಾತಾವರಣ ಸರಿ ಹೋಗಲ್ಲ ಅಂತಷ್ಟೇ. ಮೊದಲು ಅವನು ಎಲ್ಲಿದ್ದಾನೆ ನೋಡಿಪ್ಪ. ಅವನ ಹತ್ರ ಯಾರಾದ್ರೂ ಮಾತಾಡ್ತಿದಾರಾ ಅಥವಾ ಅವನನ್ನು ಯಾರಾದ್ರೂ ಫಾಲೋ ಮಾಡ್ತಿದಾರಾ? ಅಮ್ಮ, ಇಲ್ಲೇ ಅಂಗಡಿ ಮುಂದೆನೇ ಇದ್ದಾರೆ, ಕಾಣಿಸ್ತಾ ಇದ್ದಾರೆ. ಮೊದಲು ಅವನನ್ನ ಅಲ್ಲಿಂದ ಮನೆ ಕರ್ಕೊಂಡು ಹೋಗಿ, ಮತ್ತೆ ಹೊರಗೆಲ್ಲೂ ಕಳಿಸ್ಬೇಡಿ, ಗೊತ್ತಾಯ್ತಪ್ಪ? ಅಮ್ಮ, ನಿಮ್ಮ ಮಾತು ಕೇಳ್ತಾ ಇದ್ರೆ ಇದೇನೋ ಧೂಳು ವಾತಾವರಣಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದಕ್ಕೂ ಮೀರಿ ಏನೋ ಇದೆ ಅಂತ ಅನ್ನಿಸ್ತಾ ಇದೆ. ವಿಷಯ ಏನು ಹೇಳಿಮ್ಮ. ಬೀಗ್ರೆ, ಅದು ಈಗ ಮಾತಾಡೋ ಸಮಯ ಅಲ್ಲ. ಮೊದಲು ನನ್ನ ಕರ್ಕೊಂಡು ಮನೆಗೆ ಹೋಗಿಪ್ಪ. ಆಯ್ತಮ್ಮ, ಆಯ್ತು, ನಾನು ಕರ್ಕೊಂಡು ಹೋಗ್ತೀನಿ. ನೀವು ಸಮಾಧಾನ ಮಾಡ್ಕೊಳ್ಳಿ. ಆಗ್ಲಿಪ್ಪ, ಆಗ್ಲಿ. ಏನ್ರಿ ಇದು ಎಲ್ಲ ಬಲ್ತೋಗಿದೆಯಲ್ಲ? ಇದು ಬೇಡ, ಫ್ರೆಶ್ ಆಗಿದ್ರೆ ಕೊಡಿ. ಸರ್, ಹಿಂಗ್ ಮುರಿದು ಇಟ್ರೆ ಯಾರು ತಗೋತಾರೆ ಸರ್? ಬಲ್ತಿರೋದು ಯಾರು ತಗೋಬಾರ್ದು ಅಂತಾನೆ ಮುರಿತಾ ಇರೋದು ನಾನು. ಸರ್, ಬಲ್ತಿರೋದು ತಗೊಂಡ್ರೆ ಏನಾಗ್ಬಿಡುತ್ತೆ? ಏನಾಗ್ಬಿಡುತ್ತಾ? ನೀನು ಈ ಥರ ಬಲ್ತಿರೋದು ಕೊಟ್ಟರೆ 3 ವಿಸಿಲ್ ಹೊಡೆದ್ರೆ ಕುಕ್ಕರ್ ಬಿಡ್ಕೊಳ್ಳಲ್ಲ. ಸೊ 2 ವಿಸಿಲ್ ವೇಸ್ಟ್ ಆಯಿತು. 2 ವಿಸಿಲ್ ವೇಸ್ಟ್ ಆಗಬೇಕು ಅಂದರೆ ಗ್ಯಾಸ್ ಎಷ್ಟು ಖರ್ಚಾಗುತ್ತೆ? ಗ್ಯಾಸ್ ರೇಟ್ ಎಷ್ಟಾಗಿದೆ? 1000 ರೂಪಾಯಿಗಿಂತ ಜಾಸ್ತಿ ಆಗಿದೆ. ಈ ಲೆಕ್ಕದಲ್ಲಿ ಬರೀ ತರಕಾರಿ ಬೇಸಕ್ಕೆ ತಿಂಗಳಿಗೆ 2000 ರೂಪಾಯಿ ಖರ್ಚಾಗುತ್ತೆ. ಅದನ್ನ ಯಾರಪ್ಪ ನೀನು ತೊಗೊಂಬಂದು ಕೊಡ್ತೀಯಾ? ಬಾರಿ ಇದ್ದೀರಾ ಸರ್ ನೀವು. ನಿಮ್ಗೆ ಎಂಥದ್ದು ಬೇಕು ಅಂಥದ್ದೇ ಹಾಕ್ತೀನಿ ಹೇಳಿ. ಟೊಮ್ಯಾಟೊ ತುಂಬ ಹಣ್ಣಾಗಿರೋದು ಕೊಡ್ಬಿಡಿ, ಕಾಯಿ ಇರೋದು ಕೊಡಿ, ಸ್ವಲ್ಪ ಜಾಸ್ತಿ ದಿನ ಬರಬೇಕು. ಹಾಗೆ ಅಲ್ಲಿ ತೆಂಗಿನಕಾಯಿ 3 ಕೊಟ್ಬಿಡಿ. ಬೇಸಿಗೆಗಲ್ಲ ಅಲ್ಲ, ತಾನಾಗೆ ಬಿಟ್ಕೊಂಡ್ಬಿಡುತ್ತೆ ಕಷ್ಟ. ಸರಿ ಸರ್, ಆಯಿತು. ಇನ್ನೇನು ಬೇಕು ಸರ್? ಸರ್ 540 ಆಯಿತು ಸರ್. ಯಾಕಪ್ಪ? ಯಾಕೆ 540? ಹಾಂ, ನೀ ಕೊಟ್ಟಿರೋ ನುಗ್ಗೆಕಾಯಿ ನಾಯಿ ಓಡಿಸೋ ಕೋಲ್ ಆದಂಗಾಗಿದೆ. ಸೊಪ್ಪುಗಳು ಆಗಲೇ ಹೂವು ಬಿಟ್ಕೊಂಡಿದೆ. ಆ ಕರಿಬೇವು ಕೊಟ್ಟಿದ್ಯಾ, ಮರದಿಂದ ಕಿತ್ತು 4 ದಿನ ಆದಂಗಿದೆ. ಅದು ಹಬ್ಬಬ್ಬ ಅಂದರೆ ಇನ್ನೊಂದು 3 ದಿನ ಇರುತ್ತದು. ಇಷ್ಟೆಲ್ಲ ಪ್ರಾಬ್ಲಮ್ ಇರೋ ತರಕಾರಿಗೆ ಯಾವನಾರ 540 ಕೊಡ್ತಾನ? ನಾನು ಕೊಡೋದೇ 440. ಅಳಿ ಅಂದ್ರೆ ನಾನು ಅಷ್ಟೇ ಕೊಡ್ತಾ ಇದ್ದಿದ್ದು, ಕೊಟ್ಬಿಡಿ, ಪರವಾಗಿಲ್ಲ. ಅವ ಮಿಡಲ್ ಕ್ಲಾಸ್ ಮನೆ ನಡೆಯೋದೇ ಹೀಗೆ, ನಿಮ್ಗೆ ಗೊತ್ತಾಗಲ್ಲ. ಸುಮ್ಮನೆ ರೀ. ಈಗೇನಪ್ಪ, ಕೊಡ್ತೀಯ ಕೊಡಲ್ವಾ? ಸರ್, ಯಾರಾದರೂ ತರಕಾರಿಲಿ 100 ರೂಪಾಯಿ ಲಾಭ ಮಾಡೋಕ್ಕಾಗತ್ತಾ? ಬೇಡ ಬಿಡು, ನೀನೇ ಇಟ್ಕೊ, ನಾನು ಬೇರೆ ಕಡೆ ತಗೋತೀನಿ. ಬನ್ನಿ ಮಾವು. ಸರ್ 490. ಬನ್ನಿ ಬನ್ನಿ. ಸರ್ 80. ಬನ್ನಿ ಮಾವು. ಸರ್ 70. ನೋಡಿದ್ರಮ್ಮವ್ವ, ನೀವು ಪ್ರತಿ ಸತಿ ಬಂದಾಗ 540 ರೂಪಾಯಿಗೆ ವ್ಯವಹಾರ ಮುಗಿಸ್ತಾ ಇದ್ರಿ. ನಾನು 470ಕ್ಕೆ ಮುಗಿಸಿದ್ದೀನಿ. ಸೊ ಆನ್ ಆ್ಯಾವ್ರೇಜ್ ನೀವು ಪ್ರತಿ ಸತಿ ಬಂದಾಗ 70 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ರಿ. ಇದನ್ನು ಹೋಗಿ ನಿಮ್ಮ ಮಗಳಿಗೆ ಹೇಳೀನಿ.
ಖಂಡಿತ ಅಳಿ ಅಂದರೆ ವ್ಯಾಪಾರದಲ್ಲಿ ನಾನೇ ಎಕ್ಸ್ಪರ್ಟ್ ಅಂದ್ಕೊಂಡಿದ್ದೆ, ನೀವು ನನ್ನನ್ನೇ ಮೀರಿಸ್ಬಿಟ್ರಿ. ಅಪ್ಪ ಬನ್ನಿ ಈಗ. ಸರ್ ತಗೊಳ್ಳಿ ಸರ್. 500 ರೂಪಾಯಿದು 30 ರೂಪಾಯಿ ಚೇಂಜ್ ಇಲ್ವಲ್ಲ ಸರ್? 1 kg ಬಾಳೆಹಣ್ಣು ಕೊಟ್ಬಿಡಿ ಸರ್. ಬಾಳೆಹಣ್ಣು 70 ರೂಪಾಯಿ ಸರ್. ಮತ್ತು 30 ರೂಪಾಯಿ ಚೇಂಜ್ ಕೊಡಿ. ತಗೊಳ್ಳಿ ಸರ್. ನ್ಯೂಸಲ್ಲೆಲ್ಲ ಬರ್ತಾ ಇದೆ 500 ಕೋಟಿ ಲಾಭ ಆಗಿದೆ ಅಂತ. 30 ರೂಪಾಯಿ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರಲ್ಲ ಸರ್. ನಮ್ದಲ್ಲ ಅಂತಿದ್ರೆ 1 ಕೋಟಿ ಇದ್ರೂ ಮುಟ್ಬಾರ್ದು, ನಮ್ದು ಅಂತಿದ್ರೆ 1 ರೂಪಾಯಿ ಬಿಡಬಾರ್ದು. ಗೊತ್ತಾಯ್ತಾ? ಅಳಿ ಅಂದರೆ ಇದೆಲ್ಲ ಹೇಗೆ ಸಾಧ್ಯ? ಈ ಮಟ್ಟಕ್ಕೆ ಬರ್ಬೇಕಾರೆ ಈ ಮಟ್ಟದಿಂದ ಬಂದಿದ್ದೀನಲ್ಲ, ಅದಕ್ಕೆ ಹೀಗೆ. ಬನ್ನಿ ಹೋಗೋಣ. ಅಳಿಯಂದ್ರೆ ನನಗಂತೂ ಬಹಳ ಆಶ್ಚರ್ಯ ಆಗ್ತಾ ಇದೆ. ನಾವು ಬಂದಾಗ ನಿಮಗೆ ಒಂದು ವ್ಯವಹಾರನೂ ಸರಿಯಾಗಿ ಮಾಡಕ್ ಬರಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಒಂದ್ ಸ್ವಲ್ಪ ಹೀಗೆ ಹಾಗೆ ನೋಡೋಷ್ಟರಲ್ಲಿ ಎಕ್ಸ್ಪರ್ಟ್ ಬಿಸ್ನೆಸ್ ಮನ್ ಆಗ್ಬಿಟ್ಟಿದ್ದೀರಾ. ಹೇಗದು? ಮಾವ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೇನು, ಅಲ್ಲಿ ಕಷ್ಟಗಳೇನು ನನಗೆ ಗೊತ್ತಿಲ್ಲ ಅಂತ ಲೀಲಾ ತಿಳ್ಕೊಂಡಿದ್ದಾಳೆ. ನಾನು ಫಸ್ಟ್ ಮಾಡಿದ್ದು ವಾರ್ಮ್ ಅಪ್ ಅಷ್ಟೇ. ಎನಿವೆ, ನೀವು ಮನೆಗೆ ಹೋದ್ಮೇಲೆ ನಿಮ್ಮ ಮಗಳು ಬಂದು, ಅಪ್ಪ ನಮ್ಮ ಯಜಮಾನ್ರು ಹೇಗೆ ವ್ಯವಹಾರ ಮಾಡಿದ್ರು ಅಂತ ಕೇಳಿದ್ರೆ ಹೇಳೋಕ್ಕೊಂದು ಕತೆ ಬೇಡವಾ? ಆ ಕತೆ ಕೇಳಿ ಅವಳು ನಗ್ಬೇಡವಾ? ಅವಳು ನಗುಗೋಸ್ಕರ ಇಷ್ಟೆಲ್ಲ ಮಾಡಿತ್ತು. ಎಷ್ಟು ಪ್ರೀತಿ ಅಳಿಯಂದ್ರೆ ನಿಮಗೆ ನನ್ನ ಮಗಳ ಮೇಲೆ. ಬರೀ ಪ್ರೀತಿ ಅಲ್ಲ ಮಾವ, ನನ್ನ ಲೈಫಲ್ಲಿ ಬೆಸ್ಟ್ ಗಿಫ್ಟ್ ಅವಳು. ಏನೇ ಸಿಕ್ಕಿದ್ರೂ ಬೆಸ್ಟೇ ಸಿಗಬೇಕು ಅಂತ ಬಯಸೋ ಅವಳಿಗೆ ಬೆಸ್ಟ್ ಲೈಫ್ ಪಾರ್ಟ್ನರ್. ಅಜ್ಜಿ ಹೇಳಿ, ನನ್ನಿಂದ ಏನಾಗಬೇಕಾಗಿತ್ತು? ನೀನೇನು ಮಾಡದೆ ಹೋದ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ. ನಿನ್ನಿಂದ ಇನ್ನೇನು ಮಾಡಿಸೋದು? ಅಜ್ಜಿ ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ. ನೀನೇನಾದರೂ ತಿದ್ದುಕೊಂಡಿದೀಯೋ ಅಥವಾ ಹಳೆ ಆಟನೇ ಮುಂದುವರಿಸಿದೆಯೋ? ಅಜ್ಜಿ ನಿಜವಾಗ್ಲೂ ನಾನೇನು ಮಾಡಿಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೀನಿ. ನಿಮಗೆ ನನ್ನ ಬಗ್ಗೆ ಆಗದೆ ಇರೋರು ಯಾರೋ ಮತ್ತೆ ಸುಳ್ಳು. ಹಳೇದೆಲ್ಲ ನಂಗೆ ಗೊತ್ತು ಅಂತ ಹೇಳಿದ್ದೀನಲ್ಲ, ಮತ್ತ್ಯಾಕೆ ಈ ನಾಟಕ? ಮನುಷ್ಯ ತಪ್ಪು ಮಾಡ್ತಾನೆ, ಆದರೆ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತಿದ್ರೆ ಅದಕ್ಕೆ ಕ್ಷಮೆ ಇರಲ್ಲ, ಶಿಕ್ಷೆನೇ ಇರೋದು. ಇಲ್ಲ ಅಜ್ಜಿ, ನಾನು ಹೊಸದಾಗಿ ಯಾವ ತಪ್ಪನ್ನು ಮಾಡಿಲ್ಲ. ಬೇಕಿದ್ರೆ ಆಣೆ ಮಾಡ್ತೀನಿ. ಪರವಾಗಿಲ್ಲ, ಇಟ್ಕೊಂಡಿದ್ರೆ ಸರಿ. ಏನಾದರೂ ಬದಲಾಗಿಲ್ವೋ ಕಾಳಿ ಕಾಳಿ ಅವತಾರ ತಾಳ್ಬೇಕಾಗತ್ತೆ ನಾನು, ನೆನಪಿರ್ಲಿ. ಖಂಡಿತ ಅಜ್ಜಿ, ನಾನು ತಪ್ಪು ಮಾಡಿದ್ರೆ ನೀವು ಏನಾದರೂ ಶಿಕ್ಷೆ ಕೊಡಿ, ನಾನು ಅನುಭವಿಸ್ತೀನಿ. ಹಾಗಿದ್ರೆ ಸರಿ. ದುರ್ಗಾ, ನೀನು ಫೋನ್ ಕೊಡು. ಕೊಡು. ಅಜ್ಜಿ ನಿಜ ಹೇಳ್ತಿದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ, ನನ್ನ ನಂಬಿ. ಹಾಗಿದ್ರೆ ಮೊಬೈಲ್ ಕೊಡೋಕ್ಕೇನೋ? ಅರೆ, ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಕೊಡಕ್ಕೇನು ಯೋಚನೆ ಮಾಡ್ತಿದ್ಯಾ? ಕೊಡು ಅಂದೆ. ಅಜ್ಜಿ
ಚುಕ್ಕಿ ನಿನ್ ಭಾವ ಚಾಲೆಂಜಲ್ಲಿ ಗೆಲ್ತಾರೋ ಇಲ್ವೋ ಅಂತ ಬೆಟ್ ಕಟ್ತ್ಯಾ? ಅಕ್ಕ ಸುಮ್ಮನಿರ ನೀನು. ಪಾಪ ನಮ್ಮ ಭಾವ ನಿನ್ ಚಾಲೆಂಜ್ ಇಂದ ಮಾರ್ಕೆಟಲ್ಲಿ ಅದೆಷ್ಟು ಕಷ್ಟಪಡ್ತಿರ್ತಾರೋ ಏನೋ. ಹಲೋ, ಅಲ್ಲಿ ಹೋಗಿರೋದು ನನ್ನ ಗಂಡ ಅಭಿರಾಮ್ ಜೈಶಂಕರ್. ಅವ್ರು ಒಂದ್ಸತಿ ಕಮಿಟ್ ಆದ್ರೆ ಹಿಂದ್ ಬರೋ ಮಾತೇ ಇಲ್ಲ. ತರಕಾರಿ ತಂದಿದ್ದಾರೆ. ನನ್ನ ಗಂಡನ ಮುಖ ಯಾಕೋ ಸಪ್ಪಗಿದೆಯಲ್ಲ. ಮೋಸ್ಟ್ಲಿ ಚಾಲೆಂಜಲ್ಲಿ ಸೋತಿರ್ಬೇಕಕ್ಕ. ಲೀಲಾ, ಅದು ಆ್ಯಕ್ಚುಲಿ ಹೋಗ್ಲಿ ಬಿಡಿ ಅಳಿ ಅಂದ್ರೆ ನೊಂದ್ಕೋಬೇಡಿ. ಅಂದರೆ ಚಾಲೆಂಜಲ್ಲಿ ಆ್ಯಕ್ಚುಲಿ ನಾನೇ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಗೊತ್ತಾಗ. ಅಯ್ಯೋ, ನಾನು ಬೇರೆ ಹೆವಿ ಬಿಲ್ಡಪ್ ತಗೊಂಡ್ಬಿಟ್ಟಿದ್ದೆ. ಅಪ್ಪ, ಇವ್ರಿಗೆ ಏನು ಗೊತ್ತಾಗ್ಲಿಲ್ವಾ? ಎಲ್ಲ ತರಕಾರಿನೂ ನೀವೇ ತಗೊಂಡು ಬಂದ್ರ? ಲೀಲಾ, ಅಳಿಯಂದ್ರನ್ನ ಏನ್ ಅನ್ಕೊಂಡಿದ್ಯಮ್ಮ? ಅವರು ಈ ಹಿಂದೆ ಮಿಡಲ್ ಕ್ಲಾಸ್ ಅಲ್ಲಿ ಬೆಳೆದಿರೋ ಬೇರು ಇನ್ನೂ ಆಳವಾಗಿ ಊರ್ಕೊಂಡಿದೆ. ಅದಕ್ಕೆ ಅವ್ರು ಇಷ್ಟು ಎತ್ತರಕ್ಕೆ ಬೆಳೆದ್ರು ಅಲ್ಲಾಡದೆ ನಿಂತಿರೋದು. ಅಂದ್ರೆ ಭಾವ ಚಾಲೆಂಜಲ್ಲಿ ಗೆದ್ರ? ಬರೀ ಗೆಲ್ಲದಲ್ಲ ರೇವತಿ, ಬಿಗ್ ಲೀಡಲ್ ಗೆದ್ದಿದ್ದೀನಿ. ವಾವ್, ಸೂಪರ್ ಭಾವ. ಹಲೋ ಮಿಸಸ್ ಲೀಲಾ ಅಭಿರಾಮ್ ಜಯಶಂಕರ್, ನೀವು ಹೇಳಿದ ಪ್ರಕಾರ ನಾನು ಮಾರ್ಕೆಟ್ಗೆ ಹೋಗಿ ತರಕಾರಿನ ತಗೊಂಡು, ಬರೀ ತರಕಾರಿ ಅಲ್ಲ, ಫ್ರೆಶ್ ತರಕಾರಿನ ತಗೊಂಡು ನೀವು ಹೇಳಿದ ರೇಟಲ್ಲೇ ಚೌಕಾಸಿ ಮಾಡಿ ಆ ಬಡ್ಜೆಟ್ ಒಳಗೆ ತಂದಿದ್ದೀನಿ. ಸೊ ಟಾಸ್ಕ್ ಈಸ್ ಕಂಪ್ಲೀಟೆಡ್. ತಗೋ, ಬಿಲ್ಲು ಒಳಗೆ ಇದೆ. ಪಾವಕ್ಕ, ತರಕಾರಿ ಅಂದ್ರೆ ಇಷ್ಟು ಫ್ರೆಶ್ ಆಗಿದೆ. ಅಪ್ಪ ತರೋದು ಬ್ಯಾಗೆ ಹೊತ್ತಿ ಅರ್ಧಕ್ಕರ್ಧ ತರಕಾರಿ ಹಾಳಾಗಿ ಹೋಗಿರೋದು. ಭಾವ ಎಷ್ಟು ನೀಟಾಗಿ ತಂದಿರೋದು ನೋಡು. ರೀ, ಬಿಲ್ಲು 470 ರೂಪಾಯಿ ಆಗಿದೆ. ಇನ್ನು 30 ರೂಪಾಯಲ್ಲಿ? ಅದು ಲೀಲಾ, ಅಕ್ಕ ಯಾಕೆ ಹೀಗಾಡ್ತಿದ್ಯಾ? ಬರೀ 30 ರೂಪಾಯಿ ತಾನೆ. ಚುಕ್ಕಿ, ನಿಂಗಿದೆಲ್ಲ ಗೊತ್ತಾಗಲ್ಲ, ಸುಮ್ನಿರು. 30 ರೂಪಾಯಿ ಬಿಡೋಷ್ಟು ದೊಡ್ಡ ಮನೆ ನಮ್ದಲ್ಲ. ರೀ, ನೀವು ಹೇಳಿ, 30 ರೂಪಾಯಿ ಎಲ್ಲಿ? ಅದು ಐ ಆಮ್ ರಿಯಲಿ ಸಾರಿ ಲೀಲಾ. ಏನ್ ಸಾರಿ ಅಂತ? ಇದೇ 30 ರೂಪಾಯಿಗೆ 10 ರೂಪಾಯಿ ಸೇರಿಸಿದ್ರೆ ತೆಂಗಿನಕಾಯಿ ಸಿಗುತ್ತೆ ಗೊತ್ತಾ? ತೆಂಗಿನಕಾಯಿನ 3 ದಿನ ಬಳಸ್ಬೋದು. 30 ರೂಪಾಯಿಗೆ ಅರ್ಧ ಲೀಟರ್ ಹಾಲು ಸಿಗುತ್ತೆ. ನನ್ಗದೆಲ್ಲ ಗೊತ್ತಿಲ್ಲ. 30 ರೂಪಾಯಿ ಲೆಕ್ಕ ಬೇಕು, ಹೇಳಿ. ಇಲ್ಲ ಪಾ, ನೀನ್ ಸುಮ್ನಿರು. ಇಲ್ಲಿ 1 ರೂಪಾಯಿ ತುಂಬಾ ಮುಖ್ಯ. ನನ್ಗೆ ಲೆಕ್ಕ ಬೇಕು ಅಷ್ಟೇ. ಲೀಲಾ, ನನ್ನ ಮಾತು ಕೇಳು. ಕೇಳಕ್ಕಾಗಲ್ಲ. 30 ರೂಪಾಯಿ ಅಂತ ಕೇರ್ ಮಾಡದೆ ಇದ್ರೆ ದುಡ್ಡು ನಮ್ ಕೈ ಹಿಡಿಯಲ್ಲ. ನಾವ್ ದುಡ್ಡು ಕೈ ಹಿಡಿದ್ರೆ ದುಡ್ಡು ನಮ್ ಕೈ ಹಿಡಿಯೋದು. ನೋಡಿ, ನನಗೆ 30 ರೂಪಾಯಿ ಲೆಕ್ಕ ಬೇಕೇ ಬೇಕು, ಹೇಳಿ ಅಷ್ಟೇ. ಇವಾಗ ಹೇಳ್ತಿರೋ ಇಲ್ವೋ? ಐ ಆಮ್ ಸಾರಿ ಲೀಲಾ. ಉಳಿದಿರೋ ಚೇಂಜಲ್ಲಿ ನಾನು ನಿನಗೋಸ್ಕರ ಚಾಕ್ಲೇಟ್ ತೊಗೊಂಬಂದ್ಬಿಟ್ಟೆ. ನಿನ್ ಮೊಬೈಲಿಂದ ಕೌಸಲ್ಯಾಗೆ ಕಾಲ್ ಹೋಗಿದೆ. ಅಜ್ಜಿ, ಅದು ಹೇಳು. ಅಜ್ಜಿ, ದಯವಿಟ್ಟು ನಾನೇನು ಮಾಡಬೇಡಿ. ನಾನು ಏನು ಮಾಡಿದ್ದೀನಿ ಅದನ್ನು ಒಪ್ಕೊಂಡ್ಬಿಡ್ತೀನಿ. ಏಜೆ ಇಷ್ಟು ದೊಡ್ಡ ಮನೆಯಲ್ಲಿ ಕಂಫರ್ಟಬಲ್ ಆಗಿ ಬದುಕಿದವರು ಈಗ ಅಲ್ಲಿ ಅಷ್ಟು ಪುಟ್ಟ ಮನೆಯಲ್ಲಿ ಆರಾಮಾಗಿದ್ದಾರಾ ಇಲ್ವಾ ಅಂತ ಕೇಳಕ್ಕೆ ಮಾಡಿದ್ದೆ ಅಷ್ಟೇ. ಅದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ ಅಜ್ಜಿ. ಇದು ತಪ್ಪು ಅನ್ನೋದಾದರೆ ನೀವು ಏನು ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ. ನಂಬಹುದಾ ಇದನ್ನ?
ನಂಬಿಕೆ ಬಂದರೆ ನಂಬಿ ಅಜ್ಜಿ, ಇಲ್ಲ ಅಂದರೆ ಕೌಸಲ್ಯ ಅವ್ರಿಗೆ ನೀವೇ ಕಾಲ್ ಮಾಡಿ ಕೇಳಿ. ಸರಿ ತಗೋ. ನನಗೆ ಗೊತ್ತು ಅಜ್ಜಿ, ನೀವಿದನ್ನೆಲ್ಲ ಈ ಮನೆ ಒಳ್ಳೇದಕ್ಕೆ ಮಾಡ್ತಿದ್ದೀರಾ ಅಂತ. ನಾನು ಅಷ್ಟೆ, ಇದನ್ನೆಲ್ಲ ಈ ಮನೆ ಒಳ್ಳೇದಕ್ಕೆ ಮಾಡ್ತಾ ಇದ್ದೀನಿ. ನಾನು ಏನು ಮಾಡ್ತಿದ್ದೀನಿ ಅನ್ನೋದು ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನ ಗುರಿನ ನಾನು ಬಿಡಲ್ಲ. ಸಾರಿ ರೀ, ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಹೇ ಲೀಲಾ, ಅಟ್ಸ್ ಓಕೆ. ಅದಕ್ಕೆ ಯಾರ ಕಣ್ಣೀರು ಹಾಕ್ತಾರ? ಹುಚ್ಚಿ, ನಾನು ಅಳ್ತಿಲ್ಲ ರೀ. ನಾನು ಹುಚ್ಚಿ ಥರ ಏನೇನೋ ಮಾತಾಡ್ತಿದ್ರು, ನೀವೆಷ್ಟು ತಾಳ್ಮೆಯಿಂದ ನನ್ನ ಮಾತು ಕೇಳ್ತಾ ಇದ್ರಿ. ಇಂಥ ಒಳ್ಳೆ ಗಂಡ ನಂಗೆ ಸಿಕ್ಕಿದ್ದಾರೆ ಅಂತ ಖುಷಿಗೆ ಕಣ್ಣೀರು ಬಂತು ಅಷ್ಟೆ. ಈಗಲಾದರೂ ಗೊತ್ತಾಯ್ತೇನಮ್ಮ ನಮ್ಮ ಅಳಿಯಂದ್ರೆ ಎಂಥವ್ರು ಅಂತ. ನಮ್ಮ ಮನೆ ಒಂಥರ ಧರ್ಮಛತ್ರ ಆಗೋಗಿದೆ. ಊರವರೆಲ್ಲ ಬಂದು ಇಲ್ಲೇ ಉಳ್ಕೊಳ್ತಾ ಇದ್ದಾರೆ. ಕರ್ಮ ಎಲ್ರಿಗೂ ಬೇಸಾಕಬೇಕು. ನಮ್ಮ ಮನೇಲಿ ನಾನೇ ಕೆಲಸದೊಳಗೋಗಿದ್ದೀನಿ. ಹೊರಗ್ನವರು ಮನೆಯವರಾಗಿದ್ದಾರೆ. ಅವ್ರವ್ರ ಮನೆಯವರು ಅವ್ರವ್ರ ಮನೇಲಿದ್ರೇ ಚಂದ. ಒಂದು ಚಾಕ್ಲೇಟಿಗೂ ನಮ್ಮನೆ ದುಡ್ಡು. ಅಮ್ಮ, ಲೀಲಾ, ಒಳಗು. ಅಲ್ಲ, ನನ್ನ ಮಾತು ಕೇಳ್ತೀಯ ತಾನೆ? ಒಳಗು. ದಯವಿಟ್ಟು ನೊಂದ್ಕೋಬೇಡಿ, ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ಆ್ಯಕ್ಚುಲಿ ವಿ ಆರ್ ಸಾರಿ. ಲೀಲಾ ಇನ್ನೂ ಚಿಕ್ಕವಳಲ್ಲ, ನಿಮ್ಮಷ್ಟು ಅನುಭವ ಇಲ್ಲ. ತುಂಬ ಜೋರಾಗಿ ಮಾತಾಡ್ಬಿಡಿ. ಅವಳ ಪರವಾಗಿ ನಾನು ಸಾರಿ ಕೇಳಿ. ಐ ಆಮ್ ಸಾರಿ. ಅಳಿಯಂದ್ರೆ ಇಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊ. ಕಣ್ಮುಚ್ಚು. ಐ ಸೆಡ್ ಕ್ಲೋಸ್ ಯುವರ್ ಐಸ್. ನೋಡು, ಈಗ ನಿಧಾನಕ್ಕೆ ಉಸಿರಾಡು. ನಾನೀಗ ಉಲ್ಟಾ ಕೌಂಟ್ ಡೌನ್ ಕೊಡ್ತೀನಿ. ನಾನು 0 ಹೇಳೋ ತನಕ ನೀನು ಕಣ್ ತೆಗೆಯೋ ಹಾಗಿಲ್ಲ. 10, 9, 8, 7, 6, 5, 4, 3, 2, 1, 0. ನಿಧಾನ ಕಂಟಿಗೆ. ನನ್ಗಿರೋ ಕೋಪ ಕಮ್ಮಿ ಆಗಿಲ್ಲ ರೀ. ನೀವ್ಯಾಕೆ ನನ್ನ ಅಲ್ಲಿಂದ ಕಳ್ಸಿದ್ರಿ? ಅದು ಸರಿ ಹೋಗ್ಲಿ ಅಂತಾನೆ ಹೀಗೆ ಮಾಡ್ತಿದ್ದು. ನಿನಗಿನ್ನ ಸಮಾಧಾನ ಆಗ್ತಲ್ವಾ? ಇಲ್ಲ ರೀ, ಅಮ್ಮ ಮಾಡಿದ್ದು ದೊಡ್ಡ ತಪ್ಪು. ಅವ್ಳು ಪ್ರತಿ ಸತಿ ಹೀಗೆ ಮಾಡ್ತಾಳೆ. ಅದು ನನ್ವರ್ಗೂ ಇದ್ರೆ ನಾನು ತಡ್ಕೋತಾ ಇದ್ದೆ. ಅಮ್ಮ ಅಲ್ವಾ ನನ್ನ ಬೆಳೆಸಿದಾಳೆ, ಸಾಕಿದಾಳೆ ಅಂತ ನಾನು ಸುಮ್ಮನಾಗ್ತಾ ಇದ್ದೆ.
ಆದ್ರೆ ನನ್ನಿಂದ ನೀವೇ ಕನ್ಸ್ಕೋಬೇಕು. ಅವ್ರಷ್ಟೇ ಅಲ್ಲ, ಆ ದೇವ್ರೆ ಬಂದು ನನ್ನ ಗಂಡ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಅದನ್ನ ಒಪ್ಕೊಳ್ಳಲ್ಲ. ನನಗೆ ಅರ್ಥ ಆಗ್ತಿಲ್ಲ. ನಿಮ್ಮ ತಾಯಿ ಕೋಪ ತೋರಿಸೋದ್ರಂತ ನೀನು ಕೋಪ ಮಾಡ್ಕೊಳಕ್ಕಾಗತ್ತ? ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅನ್ನೋದು ಎಲ್ಲ ವಿಷಯಕ್ಕೂ ಅಪ್ಲೈ ಆಗಲ್ಲ. ಪ್ರೀತಿ ಅನ್ನೋದು ಎಂಥ ವ್ಯಕ್ತಿನ ಬೇಕಾದರೂ ಬದಲಾಯಿಸುತ್ತೆ. ಅದಕ್ಕೆ ನಾನೇ ದೊಡ್ಡ ಎಕ್ಸಾಂಪಲ್ಲು. ಮುಂಚೆ ನನ್ನನ್ನೆಲ್ಲರೂ ಹಿಟ್ಲರ್ ಅಂತ ಇದ್ರು, ಈಗ ನಾನು ನೋಡು ಎಷ್ಟು ಚೇಂಜ್ ಆಗಿದ್ದೀನಿ ಅಲ್ವಾ? ಆದರೂ ನಿಮ್ಮ ತಾಯಿ ಹತ್ರ ನೀನು ಹಾಗೆ ಬಿಹೇವ್ ಮಾಡಬಾರ್ದಾಗಿತ್ತು. ಅವ್ರದ್ದೇ ತಪ್ಪಿರಲಿ, ನೀನು ತಡ್ಕೋಬೇಕು. ಬಟ್ ಒಂದಲ್ಲ ಒಂದಿನ ಅವ್ರಿಗೆ ಅರ್ಥ ಆಗುತ್ತಿರಲಿಲ್ಲ. ಲೈಫಲ್ಲಿ ಏನು ಬೇಕಾದರೂ ವೇಸ್ಟ್ ಆಗ್ಬೋದು, ಅದರ ತಾಳ್ಮೆ ಅನ್ನೋದು ಯಾವತ್ತೂ ವೇಸ್ಟ್ ಆಗಲ್ಲ. ಅದು ಹೋಗಕ್ಕೆ ಮುಂಚೆ ರಿಸಲ್ಟ್ ಕೊಟ್ಬಿಟ್ಟೇ ಹೋಗೋದು. ಸೊ ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೊ. ನೀವ ಈ ಮಾತು ಹೇಳ್ತಿರೋದು ನಂಗೆ ನಂಬಕ್ಕೆ ಆಗ್ತಿಲ್ಲ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ನಿಂತ ಜಾಗದಲ್ಲೇ ನೀವು ಶಿಕ್ಷೆ ಕೊಡ್ತಾ ಇದ್ರಿ. ಈಗ ಅವ್ರದ್ದೇ ತಪ್ಪಿದ್ರು ತಾಳ್ಮೆಯಿಂದ ಇರು ಅಂತ ಹೇಳ್ತಿದ್ದೀರಲ್ಲ. ಆದ್ರೆ ನೀವು ನನಗೋಸ್ಕರ ಇದನ್ನೆಲ್ಲ ಯಾಕೆ ಸಹಿಸ್ಕೋಬೇಕು? ಇಲ್ಲ, ನಿಮಗೆ ಮರ್ಯಾದೆ ಇಲ್ಲದೆ ಇರೋ ಜಾಗದಲ್ಲಿ ನಾನು ನನ್ನ ಕ್ಷಣನೂ ಇರಲ್ಲ. ಬನ್ನಿ ಹೋಗೋಣ. ಲೀಲಾ, ಹೋಗೋದು ತುಂಬ ಸುಲಭ. ಒಂದು ಸಲ ಸಂಬಂಧ ಮುರಿದೋಯ್ತು ಅಂದರೆ ಮತ್ತೆ ಅದನ್ನು ಸರಿ ಮಾಡೋದಕ್ಕೆ ತುಂಬ ಬೆಲೆ ತೆತ್ತಬೇಕಾಗತ್ತೆ. ಅನ್ಲಿ ಬಿಡು, ಅವ್ರು ನನ್ನ ಅತ್ತೆ ತಾನೆ, ಇನ್ನೂ ಅನ್ಲಿ. ನೋಡು, ನನಗೆ ನನ್ನ ಮನೆ ಎಷ್ಟು ಇಂಪಾರ್ಟೆಂಟು, ನನ್ನ ಅತ್ತೆ ಮಾವನ ಮನೆನೂ ಅಷ್ಟೇ ಇಂಪಾರ್ಟೆಂಟು. ನಿಮ್ಮಂಥ ಗಂಡ ಯಾರಿಗೂ ಸಿಗಲ್ಲ ಅಂತ ಅನ್ಕೊಂಡಿದ್ದೆ, ಆದರೆ ನಿಮ್ಮಂಥ ಅಳಿಯಾನು ಯಾರಿಗೂ ಸಿಗಲ್ಲ ರೀ.